ಪೂನಂ ಪಾಂಡೆ ಪಡ್ಡೆ ಹುಡುಗರ ಆರ್ಟ್ ಫೇವರೇಟ್. ಬಾಲಿವುಡ್ನಲ್ಲಿ ಹೆಚ್ಚು ನಟಿಸಿದ್ದಕ್ಕಿಂತ ಹೆಚ್ಚು ವಿವಾದಕ್ಕೆ ಒಳಗಾದಂತಹ ನಟಿ, ಕಾಂಟ್ರವರ್ಸಿ ಕ್ವೀನ್ ಅಂತಲೇ ಕರೆಸಿಕೊಂಡಂತಹ ಪೂನಂ ಪಾಂಡೆ ಏನಿದ್ದಾರೆ ಇದೀಗ ದಿಢೀರ್ ನಿಧನ ಹೊಂದಿದ್ದಾರೆ. ಇದೇ ಸುದ್ದಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದರಲ್ಲೂ ಕೂಡ ಗರ್ಭಕೋಶ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಏನಂತಾರೆ ಅಥವಾ ಗರ್ಭಕಂಠ ಕ್ಯಾನ್ಸರ್ ಏನಂತಾರೆ, ಇಂತಹ ಒಂದು ಕ್ಯಾನ್ಸರ್ನಿಂದ ಕೇವಲ 32 ವರ್ಷಕ್ಕೆ ನಿಧನವಾಗಿದ್ದು ಹೆಚ್ಚು ಸುದ್ದಿಯಾಗ್ತಿದೆ. ಹಾಗಾದರೆ ಈ ಗರ್ಭಕಂಠ ಕ್ಯಾನ್ಸರ್ ಎನ್ನುವಂಥದ್ದು ಅಷ್ಟು ಡೇಂಜರ? ದುಡ್ಡಿದ್ರೂ ಕೂಡ ಅದನ್ನು ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯವಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಕ್ಯಾನ್ಸರ್ ಬಗ್ಗೆ ಯಾಕಿಷ್ಟು ಚರ್ಚೆ ಆಗ್ತಿದೆ, ಆ ಕುರಿತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚೆ ಪೂನಂ ಪಾಂಡೆ ಕೆಲವೊಂದು ವಿವಾದಗಳಿಗೆ ಕಾರಣರಾಗಿದ್ದರು, ಆ ಕುರಿತು ಮಾಹಿತಿನ ಕೊಡ್ತೀವಿ. ತದನಂತರ ಈ ಕ್ಯಾನ್ಸರ್ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸ್ನೇಹಿತರೆ, ಪೂನಂ ಪಾಂಡೆ ಮೂಲತಃ ಬಿಹಾರದವರೇ, ಆದರೆ ಬೆಳೆದಿದ್ದು ಶಿಕ್ಷಣ ಪಡೆದಿದ್ದು ಎಲ್ಲವೂ ಕೂಡ ಮುಂಬೈನಲ್ಲೇ. ಅದೇ ಕಾರಣಕ್ಕೆ ಮಾಡಲಿಂಗ್ ಕ್ಷೇತ್ರಕ್ಕೆ ಎಂಟ್ರಿ ಕೊಡಬೇಕು ಎನ್ನುವಂತಹ ಒಂದು ದೇಶದೊಂದಿಗೆ ಎಂಟ್ರಿ ಆಗ್ತಾರೆ. ತದನಂತರ ಸಿನಿಮಾಕ್ಕೆ ಎಂಟ್ರಿ ಆಗೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಸಿನಿಮಾಕ್ಕೆ ಎಂಟ್ರಿ ಆಗಬೇಕು ಅಂದರೆ, ಬಡ ಮಕ್ಕಳು ಎಂಟ್ರಿ ಆಗಬೇಕು ಅಂದರೆ ಕೊಂಚ ಕಷ್ಟ ಆಗೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕು ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರವೇ ಆಗಿರುತ್ತೆ. ಇಂತಹ ಸಮಯದಲ್ಲಿ ಪೂನಂ ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಪೂನಂ ಪಾಂಡೆಯನ್ನು ಇನ್ನಿಲ್ಲದ ರೀತಿ ಬಳಸಿಕೊಳ್ಳುವಂತಹ ಕೆಲಸಗಳು ಕೂಡ ಆಗುತ್ತೆ. ಒಂದು ರೀತಿ ಲಾಕಪ್ ಎನ್ನುವಂತಹ ಶೋನಲ್ಲಿ ಇದೆಲ್ಲವನ್ನು ಬಿಚ್ಚಿಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ರೀತಿಯಾಗಿ ಬೆಳೆದಂತಹ ಪೂನಂ ಪಾಂಡೆ ದಿನದಿಂದ ದಿನಕ್ಕೆ ಒಂದು ರೀತಿ ಮಾಡಲಿಂಗ್ನಲ್ಲಿ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ತಮ್ಮ ಆರ್ಟ್ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಮೂಲಕ ಹುಡುಗರನ್ನು ಮನಸ್ಸನ್ನು ಗೆಲ್ತಾರೆ. ಅದಷ್ಟೇ ಅಲ್ಲದೆ 2011ರಲ್ಲಿ ಮಿಂಚಿನಂತೆ ಇವರ ಹೆಸರು ಸುದ್ದಿ ಮಾಡುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಅವರು ಹೇಳುವಂತಹ ಒಂದು ಮಾತಿದು, 2011ರಲ್ಲಿ ಧೋನಿ ನಾಯಕತ್ವದಲ್ಲಿ ಏನಾದರೂ ವಿಶ್ವಕಪ್ಪನ್ನು ಗೆದ್ದರೆ ನಾನು ನಗ್ನವಾಗಿ ಕಾಣಿಸಿಕೊಳ್ತೀನಿ ಎನ್ನುವಂಥ ವಿಚಾರವನ್ನು ಹೆಚ್ಚು ಸುದ್ದಿಯಾಗುತ್ತೆ. ಅದಾದ ಮೇಲೆ BCCI ಖಡಕ್ ಎಚ್ಚರಿಕೆಯನ್ನು ಕೊಡುತ್ತೆ. ಈ ರೀತಿಯ ಅಂದರೆ ಸಮಾಜಕ್ಕೆ ಹಾನಿಯಾಗುವಂಥ ಕೆಲಸವನ್ನು ಮಾಡುವಂತಿಲ್ಲ ಎನ್ನುವಂತಹ ಮಾತನ್ನು ಹೇಳುತ್ತೆ. ಅದಾದ ಬಳಿಕ ಅವರು ಸುಮ್ಮನರಾಗ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ವಿಡಿಯೋ ಕೂಡ ಹರಿದಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇನ್ನು ಇದಷ್ಟೇ ಅಲ್ಲದೆ ಸ್ನೇಹಿತರೆ, 2011ರಲ್ಲಿ ಹಲವು ಫೋಟೋ ಶೂಟ್ಗಳಲ್ಲಿ ಕಾಣಿಸಿಕೊಳ್ತಾರೆ, ಕ್ಯಾಲೆಂಡರ್ಗಳಲ್ಲಿ ಕಾಣಿಸಿಕೊಳ್ತಾರೆ. 2012ರಲ್ಲಿ ಕಿಂಗ್ ಫಿಶರ್ ಏನು ಕ್ಯಾಲೆಂಡರ್ ಇದೆ ಅದರಲ್ಲೂ ಕೂಡ ಕಾಣಿಸಿಕೊಳ್ತಾರೆ. ಇನ್ನು ನಮ್ಮ ಕನ್ನಡದ ಸಿನಿಮಾಗಳಾದ ಹಳ್ಳಿ ಐದ ಪೇಟೆಗೆ ಬಂದ ಖ್ಯಾತಿಯ ದಿವಂಗತ ನಟ ರಾಜೇಶ್ ಅವರ ಲವ್ ಈಸ್ ಪಾಯ್ಸನ್ ಏನಿದೆ, ಆ ಚಿತ್ರದ ಒಂದು ಹಾಡಿಗೆ ಇವರು ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇನ್ನು 2012ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಏನಿದೆ, IPL 5 ಏನಿದೆ, ಗೆದ್ದ ನಂತರ ನಗ್ನ ಫೋಸ್ಗಳು ನೀಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇದಷ್ಟೇ ಅಲ್ಲದೆ ಪೂನಂ ಪಾಂಡೆ ತನ್ನದೇ ಆದ ಅಪ್ಲಿಕೇಶನನ್ನು ಹೊಂದಿದ್ದಾಳೆ. ಅಪ್ಲಿಕೇಶನನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಅದರ ಮೂಲಕ ಅವರ ಆರ್ಟ್ ವಿಡಿಯೋಗಳನ್ನು ನೋಡಬಹುದು. ಅದೇ ಕಾರಣಕ್ಕೆ ಇದೀಗ ಗೂಗಲ್ ಅದನ್ನು ನಿಷೇಧ ಮಾಡಿತ್ತು. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಇವೆಲ್ಲವೂ ಹಳೆಯ ವಿಚಾರವೇ. ಇದಷ್ಟೇ ಅಲ್ಲದೆ 2013ರಲ್ಲಿ ನಶಾ ಎನ್ನುವಂತಹ ಚಿತ್ರದಲ್ಲಿ ಇವರು ನಾಯಕಿ ನಟಿಯಾಗಿ ಕೂಡ ನಟಿಸಿರ್ತಾರೆ. ತನ್ನದೇ ವಿದ್ಯಾರ್ಥಿಯೊಂದಿಗೆ ಲೈಂಗಿಕ ಸಂಬಂಧವನ್ನು ಹೊಂದುವಂತಹ ಶಿಕ್ಷಕಿಯ ಪಾತ್ರ ಇವರದಾಗಿರುತ್ತೆ. ಜನವರಿ 18, 2022ರಂದು ಒಂದು ಪ್ರಕರಣ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಅದೇ ಪೋರ್ನ್ ಫಿಲ್ಮ್ ರಾಕೆಟ್ ಹಗರಣ ಎನ್ನುವಂತಹದ್ದು. ಅದರಲ್ಲಿ ಇವರ ಹೆಸರು ಕೂಡ ಕೇಳಿಬರುತ್ತೆ. ಅನಂತರ ಸುಪ್ರೀಂ ಕೋರ್ಟ್ ಇವರನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ, ಮೊರೆ ಹೋಗ್ತಾರೆ. ಇದಾದ ಮೇಲೆ ಅವರ ವೈಯಕ್ತಿಕ ಜೀವನಕ್ಕೆ ಬರೋದಾದರೆ, ತಮ್ಮ ದೀರ್ಘಕಾಲದ ಗೆಳೆಯ ಸ್ಯಾಮ್ ಬಾಂಬೆ ಅವರನ್ನು ಸೆಪ್ಟೆಂಬರ್ 1, 2020ರಂದು ವಿವಾಹ ಆಗ್ತಾರೆ. ಕೋವಿಡ್ ಟೈಮಲ್ಲಿ ಇವರು ವಿವಾಹವಾಗೋ ಕಾರಣ ಇದು ಹೆಚ್ಚು ಸುದ್ದಿ ಆಗೋದಿಲ್ಲ. ಇದಾದಂತಹ 10 ದಿನದಲ್ಲಿ ಅವರ ವಿರುದ್ಧ ಲೈಂಗಿಕ ಕಿರುಕುಳ, ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ ಎನ್ನುವಂಥ ಕಾರಣಕ್ಕೆ ಅವರಿಬ್ಬರು ಕೂಡ ದೂರವಾಗ್ತಾರೆ. ಆ ದೂರವಾದ ಮೇಲೆ ಜೀವನವೇ ಬದಲಾಗುವಂಥ ಕೆಲಸಗಳು ಕೂಡ ನಡೆಯುತ್ತೆ. ಇನ್ನೊಂದು ವಿಚಾರ ಅಂದರೆ ಸ್ನೇಹಿತರೆ, ಈಗಲೂ ಕೂಡ ಅಂದರೆ ಇತ್ತೀಚಿನ ಕೆಲ ದಿನಗಳವರೆಗೂ ಇಂಗ್ಲೆಂಡ್ ಮೂಲದ ಓನ್ಲಿ ಫ್ಯಾನ್ಸ್ ಎನ್ನುವಂತಹ ಜಾಲತಾಣವನ್ನು ಹೊಂದಿದ್ದಾರೆ. ಅದು ಇಂಗ್ಲೆಂಡ್ ಮೂಲದ್ದು. ಇಲ್ಲಿ ಏನಾದರೂ ವಿಡಿಯೋಗಳನ್ನು ನೋಡಬೇಕು ಅಂದರೆ ಜನ ಹಣವನ್ನು ನೀಡಬೇಕಾಗುತ್ತೆ. ಆ ಮೂಲಕ ವಿಡಿಯೋಗಳನ್ನು ನೋಡಬಹುದು. ಅದುವೇ ಇವಳಿಗೆ ಆದಾಯದ ಮೂಲವಾಗಿದೆ. ಆದರೆ ಇಂತಹ ನಟಿ ಇದೀಗ ಕೇವಲ 32 ವರ್ಷಕ್ಕೆ ಗರ್ಭಕೋಶ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಅನಿಸಬಹುದು ಈ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಗರ್ಭಕೋಶ ಅಥವಾ ಗರ್ಭಕಂಠ ಕ್ಯಾನ್ಸರ್ ಏನಿದೆ ಅಷ್ಟು ಡೇಂಜರ. ಹಾಗಾದರೆ ಇವ್ರು 32ನೇ ವಯಸ್ಸಿಗೆ ಬಲಿಯಾದ್ರ ಅಂದರೆ ಖಂಡಿತವಾಗಿಯೂ ಇದೊಂದು ರೀತಿ ಆರಂಭಿಕ ಹಂತದಲ್ಲಿ ಏನಾದರೂ ನೋಡಿಕೊಂಡಿದ್ದೆ ಆದರೆ ಇದರಿಂದ ಸೇವ್ ಆಗಬಹುದು. ಒಂದು ವೇಳೆ ನೋಡಿಕೊಳ್ಳಲಿಲ್ಲ ಎಂದಾದರೆ ಇದು ಸಾವನ್ನು ತರುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಈಗ ನಿಧನ ಹೊಂದಿರುವಂಥ ಪೂನಂ ಪಾಂಡೆ.
ಹಾಗಾದರೆ ಈ ರೋಗದ ಲಕ್ಷಣಗಳೇನು, ಈ ರೋಗ ಯಾವ ರೀತಿ ಆಗುತ್ತೆ ಆ ಕುರಿತು ಒಂದು ಮಾಹಿತಿ ಇಲ್ಲಿದೆ ನೋಡಿ. ಕ್ಯಾನ್ಸರ್ ಪ್ರಕರಣಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 4ನೇ ಸ್ಥಾನದಲ್ಲಿದೆ. ಮಹಿಳೆಯರಲ್ಲಿ ಉಂಟಾಗುವ ಸಾವಿನ ಪ್ರಮಾಣದಲ್ಲಿ ಕಂಠ ಕ್ಯಾನ್ಸರ್ ಏನಿದೆ ಅದು 4ನೇ ಸ್ಥಾನ, ಅಂದರೆ ಸಾಯೋರು ಕೂಡ 4ನೇ ಸ್ಥಾನದಲ್ಲಿದ್ದಾರೆ. ಮಹಿಳೆಯರ ಪಾಲಿಗೆ ಗರ್ಭಕಂಠ ಕ್ಯಾನ್ಸರ್ ಎಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿದೆ ಅಂದರೆ ಅದನ್ನು ಹೇಳಲಾಗದು. 2020ರಲ್ಲಿ ಅಂದಾಜು 6,04,000 ಹೊಸ ಪ್ರಕರಣಗಳು ಪತ್ತೆಯಾಗಿದ್ವಂತೆ ಮತ್ತು 3,42,000 ಸಾವುಗಳು ಸಂಭವಿಸಿದೆ ಎನ್ನುವಂತಹ ಮಾಹಿತಿಯನ್ನು ಇದು ಹೊರಹಾಕಿದೆ. ಇನ್ನು ಗರ್ಭಕಂಠ ಕ್ಯಾನ್ಸರ್ ಎಂದರೆ, ಕ್ಯಾನ್ಸರ್ ಎನ್ನುವುದು ದೇಹದಲ್ಲಿನ ಜೀವಕೋಶಗಳು ನಿಯಂತ್ರಣವಿಲ್ಲದೆ ಬೆಳೆಯುವಂತಹ ಒಂದು ಕಾಯಿಲೆಯಾಗಿದ್ದು, ದೇಹದ ಯಾವ ಭಾಗದಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೋ ಆ ಕ್ಯಾನ್ಸರ್ ಎಂದು ಹೆಸರಿಡಲಾಗುತ್ತೆ. ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಗರ್ಭಕಂಠ ಕ್ಯಾನ್ಸರ್ನಲ್ಲಿ ಪ್ರಾರಂಭವಾದಾಗ ಅದನ್ನು ಗರ್ಭಕಂಠ ಕ್ಯಾನ್ಸರ್ ಅಂತ ಕರೆಯಲಾಗುತ್ತೆ. ಗರ್ಭಕಂಠವು ಯೋನಿಯ ಗರ್ಭಾಶಯದ ಮೇಲಿನ ಭಾಗಕ್ಕೆ ಸಂಪರ್ಕಿಸುತ್ತೆ. ಇಲ್ಲಿನ ಜೀವಕೋಶಗಳು ನಿಯಂತ್ರಣವನ್ನು ಕಳೆದುಕೊಂಡು ಸರ್ವಿಕಲ್ ಕ್ಯಾನ್ಸರ್ ಉಂಟಾಗುತ್ತೆ. ಗರ್ಭಕಂಠ ಕ್ಯಾನ್ಸರ್ಗೆ ಕಾರಣವೇನು ಅಂತ ನೋಡೋದಾದರೆ, ಕೆಲವು ವಿವಿಧ ಮಾನವ ಪ್ಯಾಪಿಲನ್ ವೈರಸ್ ಅಂದರೆ HPV ನೊಂದಿಗೆ ದೀರ್ಘಕಾಲದ ಸೋಂಕು ಗರ್ಭಕಂಠ ಕ್ಯಾನ್ಸರ್ಗೆ ಮುಖ್ಯ ಕಾರಣವಾಗುತ್ತೆ. HPV ಒಂದು ಸಾಮಾನ್ಯ ವೈರಸ್ ಆಗಿದ್ದು ಅದು ಲೈಂಗಿಕ ಸಮಯದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಲೈಂಗಿಕವಾಗಿ ಸಕ್ರಿಯವಾಗಿರುವಂತಹ ಜನರಲ್ಲಿ ಕನಿಷ್ಠ ಅರ್ಧದಷ್ಟು ಜನರಿಗೆ ಈ ವೈರಸ್ ಬರುವಂಥ ಸಾಧ್ಯತೆ ಇದೆ. ಅದರಲ್ಲಿ ಕೆಲವರು ಗರ್ಭಕಂಠ ಕ್ಯಾನ್ಸರ್ಗೆ ಒಳಗಾಗ್ತಾರೆ. ಇದು ಕೇವಲ 30 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಒಂದು ಕಾಯಿಲೆಯಾಗಿದೆ. ಇದರ ಲಕ್ಷಣಗಳನ್ನು ನೋಡೋದಾದರೆ, ಗರ್ಭಕಂಠ ಕ್ಯಾನ್ಸರ್ ಕೆಲವೊಂದು ರೋಗ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಅವಧಿಯ ನಡುವೆ ಮತ್ತು ಲೈಂಗಿಕ ಸಂಭೋಗದ ನಂತರ ಹೆಚ್ಚು ರಕ್ತಸ್ರಾವವನ್ನು ಒಳಗೊಂಡಿರುತ್ತೆ. ಬೆನ್ನು ನೋವು ಮತ್ತು ಕೆಳಹೊಟ್ಟೆಯಲ್ಲಿ ನೋವು ಕೂಡ ಸಂಭವಿಸಬಹುದು. ಕೆಲವು ಸಂದರ್ಭದಲ್ಲಿ ರೋಗದ ಲಕ್ಷಣಗಳೇ ಕಾಣಿಸಿಕೊಳ್ಳೋದಿಲ್ಲ. ಇದನ್ನು ಯಾವ ರೀತಿ ತಡೆಯಬಹುದು ಅಂದರೆ, ಸ್ಕ್ರೀನಿಂಗ್ ಪರೀಕ್ಷೆಗಳು HPV ಲಸಿಕೆ ಗರ್ಭಕಂಠ ಕ್ಯಾನ್ಸರನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ. ಗರ್ಭಕಂಠ ಕ್ಯಾನ್ಸರನ್ನು ಮೊದಲೇ ಪತ್ತೆ ಮಾಡಿದಾಗ ಇದು ಚಿಕಿತ್ಸೆ ಪಡೆಯಲು ಸುಲಭ, ಇಲ್ಲದಿದ್ದರೆ ಜೀವಕ್ಕೆ ಸಂಚಕಾರಿಯಾಗಿ ಪರಿಣಮಿಸುತ್ತೆ. ಇನ್ನು ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ನಿನ್ನೆ ಒಂದು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ಸರ್ವಿಕಲ್ ಕ್ಯಾನ್ಸರ್ಗೆ ಒಂದು ರೀತಿಯ ಚಿಕಿತ್ಸೆಯನ್ನು ನೀಡುವ ಅಂದರೆ ಲಸಿಕೆಯನ್ನು ನೀಡಲು ಮುಂದಾಗಿರುವಂಥದ್ದು ಶ್ಲಾಘನೀಯ ವಿಚಾರ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಸರ್ವಿಕಲ್ ಕ್ಯಾನ್ಸರ್ ಇಷ್ಟು ಚರ್ಚೆ ಹಾಕೋದಕ್ಕೆ ಕಾರಣ ಏನಂದರೆ, 32 ವರ್ಷದ ಪೂನಂ ಪಾಂಡೆ, ಪಡ್ಡೆ ಹುಡುಗರ ಮನಸ್ಸನ್ನು ಕದ್ದಿದ್ದಂತಹ ಪೂನಂ ಪಾಂಡೆ ನಿಧನವಾಗಿರೋದು ಈ ಬಾರಿಯ ಇಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಸೊ ಆ ಕಾರಣದಿಂದ ಈ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡ್ತಾ ಇರೋದು ಒಂದು ರೀತಿ ಒಳ್ಳೆಯ ಸುದ್ದಿಯೇ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.